ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲೇ ಪನ್ನೀರ್ ಟಿಕ್ಕಾ ಮಾಡೋದನ್ನ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಪನ್ನೀರ್ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಪ್ಯಾಕ್ ಪನ್ನೀರ್ ತೊಗೊಂಡಿದ್ದೀನಿ. ನಂದಿನಿ ಪನ್ನೀರ್ ನಾನು ತೊಗೊಂಡಿರೋದು. ನಿಮಗೆ ಯಾವ್ದು ಅವೈಲಬಿಲಿಟಿ ಇದೆಯೋ ಅದನ್ನು ತೊಗೊಳ್ಳಿ. ಬಟ್ ಆದಷ್ಟು ಚೆನ್ನಾಗಿರೋದನ್ನ ನೋಡಿ ತೊಗೊಳ್ಳಿ. ಯಾಕಂದರೆ ಗೊತ್ತಲ್ಲ, ಇವಾಗೆಲ್ಲ ಫುಲ್ಲು ಅಡಲ್ಟ್ರೇಟೆಡ್ ಫುಡ್ಡೇ ನಮಗೆ ಸಿಗೋದು. ಹಾಗಾಗಿ ನೋಡಿ ಚೆನ್ನಾಗಿರೋದನ್ನ ಆರಿಸ್ಕೊಂಡು ಅಡುಗೆಗೆ ಬಳಸಿ. ನಾನಿಲ್ಲಿ ಪನ್ನೀರನ್ನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಅದೆಷ್ಟು ಚೆನ್ನಾಗಿ ಕಟ್ ಆಗುತ್ತಲ್ವ. ಪನ್ನೀರ್ ಕಟ್ ಮಾಡೋದೇ ಒಂದು ಮಜವಾಗಿರುತ್ತೆ. ನಾನಿಲ್ಲಿ ದಪ್ಪ ದಪ್ಪ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ತಾ ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈ ಪನ್ನೀರ್ ಟಿಕ್ಕಾ ಮಾಡೋಕ್ಕೆ ನಾನು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮತ್ತು ಪನ್ನೀರು. ಈ 3 ನಾವಿವಾಗ ಫಸ್ಟು ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೋಬೇಕಾಗತ್ತೆ. ನೋಡಿ ಕ್ಯೂಬ್ಸ್ ಹೆಂಗಿದೆ ಅಂತ ಕಾಣಿಸ್ತಿದೆಯಲ್ಲ. ಈಗ ನಾನು ಈರುಳ್ಳಿ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ದಪ್ಪ ಈರುಳ್ಳಿನ ನಾನು 4 ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಆ 4 ಸ್ಲೈಸ್ ಮಾಡ್ಕೊಂಡು ಇವಾಗ ಆ 4 ಭಾಗದಲ್ಲಿ ನಾನು ಸಣ್ಣದಾಗಿ ಅದನ್ನು ಒಂದೊಂದೇ ಸ್ಲೈಸ್ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ದಪ್ಪ ಆಗಿರೋದು ಮಾತ್ರ ಮೇಲೆ ಒಂದು 3 ಪದರ ಅಥವಾ 4 ಪದರದ ಗಂಟ ನೀವು ಎತ್ಕೋಬೋದು. ನೋಡಿ ಈ ಥರ. ಆಮೇಲೆ ಮತ್ತೆ ಅದು ಸಣ್ಣ ಇರುತ್ತಲ್ಲ, ಅದನ್ನು ಸೈಡ್ಗೆ ಎತ್ತಿಕ್ಬಿಡಿ. ನೋಡ್ಬೋದು ನೀವು, ನೋಡಿ ತೋರಿಸ್ತಾ ಇದ್ದೀನಿ ನಾನು. ಅದು ಹೇಗೆ ಈರುಳ್ಳಿ ಪದರ ಒಳಗಡೆ ಇರುತ್ತಲ್ವ, ಅದರಲ್ಲಿ ನಾನು ಒಂದು 4ರಿಂದ 5 ಪದರನ ಎತ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಮತ್ತು ಈ ಥರ ಈರುಳ್ಳಿ ಎಲ್ಲ ಮಾಡಿ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ. ನೀವು ಈ ಥರ ರೆಸಿಪಿನ ಮನೇಲಿ ಮಾಡಿ ನನ್ನ ರೆಸಿಪಿನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನೋಕ್ಕೆ ಪ್ರಯತ್ನ ಪಡಿ, ಹೊರಗಡೆ ಎಲ್ಲೂ ತಿನ್ನಬೇಡಿ. ನೋಡಿ ಇವಾಗ ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ದಪ್ಪು ಕ್ಯಾಪ್ಸಿಕಮ್ ನಾನು ತೊಗೊಂಡಿದ್ದೀನಿ. ಮತ್ತು ಒಳಗಡೆ ಬೀಜ ಎಲ್ಲ ತೆಗಿಬೇಕಾಗುತ್ತೆ. ಅದನ್ನೆಲ್ಲ ನಾನೇನು ಯೂಸ್ ಮಾಡಲ್ಲ. ನೋಡ್ಬೋದು ನೀವು. ಅದನ್ನು ದಪ್ಪಾಗಿ ಕಟ್ ಮಾಡಿ ನಾನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ. ಆದಷ್ಟು ಅಡುಗೆಗಳನ್ನ ಕಲಿತು ಮಾಡಿ, ಮನೇಲಿ ಪ್ರಯೋಗ ಮಾಡಿ, ಪರವಾಗಿಲ್ಲ. ಒಂದು ಸಾರಿ ತಪ್ಪಾದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರುತ್ತೆ. ಪ್ರಯತ್ನ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈಗ ಈ 3 ಎಲ್ಲ ಸ್ಲೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಾಣಿಸ್ತಿದ್ಯಾ. ಇವಾಗ ನಾನು ಇಲ್ಲೊಂದು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಫಸ್ಟು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು, ಮತ್ತು ಅದಕ್ಕೆ ಅದು ಗ್ರೀನ್ ಕಲರ್ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಮತ್ತು ಪುದೀನ ಸೊಪ್ಪು ಸ್ವಲ್ಪ ಎಲ್ಲ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಒಂದೊಂದು ಹಿಡಿಯಷ್ಟು ಹಾಕ್ಕೊಳ್ಳಿ, ಅವಾಗ ನಿಮಗೆ ಟೇಸ್ಟು ಬರುತ್ತೆ. ಮತ್ತು ಗ್ರೀನ್ ನ್ಯಾಚುರಲಾಗಿ ಕಲರ್ ಕೂಡ ಬರುತ್ತೆ. ನಾನಿಲ್ಲಿ ಒಂದು ಕಪ್ಪಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ನಾನು ಆಮೇಲೆ ಬೇಕಾದ್ರೆ ಬೀಟ್ ಮಾಡ್ಕೊಂಡು ಹಾಕ್ಕೊಬೋದು. ಬಟ್ ನಾನಿಲ್ಲಿ ಒಂದೇ ಸತಿ ಬ್ಲೆಂಡರಲ್ಲಿ ಹಾಕ್ಕೊತಾ ಇದ್ದೀನಿ, ಸೊ ದಟ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ. ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಇಲ್ಲಿ. ಇವಾಗ ನಾನು ಆ ಪೇಸ್ಟ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಈ 3 ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಪನ್ನೀರು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಲರ್ ಹೇಗೆ ನ್ಯಾಚುರಲಾಗಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ನ ಯೂಸ್ ಮಾಡಿಲ್ಲ. ನೋಡಿ ಈ ಥರ ಕಾಣ್ತಿದೆ ಗ್ರೀನಾಗಿ. ಈ ಥರ ಕಲಸಿಟ್ಕೊಂಡು ಮತ್ತು ನಾವಿವಾಗ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ನೋಡಿ ಈ ಥರ ಸ್ಟಿಕ್ಸ್ ಸಿಗುತ್ತೆ. ಮಾಮೂಲಿ ನಾರ್ಮಲಾಗಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲ ಸ್ಟೇಷ್ನರಿಯಲ್ಲಿ ಕೇಳಿದ್ರು ಸಿಗುತ್ತೆ. ಇಲ್ಲಾಂದರೆ ನಾವು ರೇಷನ್ ತರ್ತೀವಲ್ಲ ಆ ಥರ ಲೋಕಲ್ ಸ್ಟೋರಲ್ಲಿ ಕೇಳಿದ್ರು ಸಿಗುತ್ತೆ.
ನೋಡಿ ಇವಾಗ ನಾನು ಈ ಥರ ಕಡ್ಡಿ ತೊಗೊಂಡು ಒಂದೊಂದೇ ಇದಕ್ಕೆ ಚುಚ್ಕೊಳ್ತಾ ಬರ್ತಾಯಿದ್ದೀನಿ. ಫಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡೆ, ಮತ್ತು ಇಲ್ಲಿ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಈರುಳ್ಳಿ ನಾವು ಸ್ಲೈಸ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಸಾಲೆನ ಸ್ವಲ್ಪ ಹತ್ಕೊಂಡು ಈ ಥರ ಒಂದೊಂದೇ ಚುಚ್ಕೊಂಡು ಸ್ಟಿಕ್ ಒಳಗಡೆ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾವು. ನೋಡ್ಬೋದು ನೀವು ಇವಾಗ ಹೇಗೆ ತೋರಿಸ್ತಾ ಇದ್ದೀನೋ ಅದೇ ಥರ ಇವಾಗ ನಾನು 2 ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ಟಿಕ್ ತುಂಬ ದೊಡ್ಡದಿದೆ ಅಲ್ಲ, ಹಾಗಾಗಿ ನಾನು 2ರಿಂದ 3 ಲೇಯರ್ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಒಂದು ವೇಳೆ ಈ ಥರ ದೊಡ್ಡ ಸ್ಟಿಕ್ ಸಿಕ್ಕಿಲ್ಲ ಅಂದರೆ ಮಾಮೂಲಿ ಟೂತ್ ಪಿಕ್ ಇರುತ್ತಲ್ವ ಮನೇಲಿ, ಆ ಟೂತ್ ಪಿಕ್ಕಿಂದ 1 ಲೇಯರ್ ನೀವು ಮಾಡ್ಕೋಬೋದು. ಅಂದರೆ 1 ಕ್ಯಾಪ್ಸಿಕಮ್, 1 ಪನ್ನೀರು, 1 ಈರುಳ್ಳಿ, ಈ ಥರನೂ ನೀವು ಮಾಡ್ಕೋಬೋದು. ನನಗಿಲ್ಲಿ ದೊಡ್ಡ ಸ್ಟಿಕ್ ಸಿಕ್ಕಿದೆ, ಸೊ ಹಾಗಾಗಿ ನಾನು ಇದರಲ್ಲಿ 1 ಸ್ಟಿಕ್ಕಲ್ಲಿ 2 ಲೇಯರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಸ್ಟಿಕ್ಕಲ್ಲೂ ರೆಡಿ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಬೇಕಾಗತ್ತೆ ನೀವು. ನೋಡಿ ಹೀಗೆ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ ಅಲ್ವಾ ತುಂಬ. ನೋಡಿ ಈ ಥರ ಒಂದೊಂದೇ ಮಾಡಿಕೊಂಡು ಜೋಡಿಸ್ಕೊಳ್ಳಿ ಫಸ್ಟು. ನೋಡಿ ನಾನಿಲ್ಲಿ ಫಸ್ಟು 4 ಮಾಡ್ಕೊಂಡಿದ್ದೀನಿ. 4 ಮಾಡಿಕೊಂಡು ಇಲ್ಲಿ ಸ್ಟವ್ ಮೇಲೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಹೆಂಚು ಕಾದ್ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಕೋಬೋದು, ನಾನು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಂಡು ಒಂದೊಂದೇ ಈ ಥರ ಹೆಂಚು ಮೇಲೆ ಇಕ್ಕಿ ನಾವು ಫ್ರೈ ಮಾಡಬೇಕಾಗತ್ತೆ. ಇದು ನಾವು ಅಂಗಡಿಗಳಲ್ಲಿ ಹೋದರೆ ನಮಗೆ ಬಾರ್ಬಿಕ್ಯೂ ಅಂತ ಕೆಂಡದಲ್ಲಿ ಮಾಡಿಕೊಡ್ತಾರೆ. ಬಟ್ ಕೆಂಡದಿಂದ ಡೈರೆಕ್ಟಾಗಿ ಬೇಯುವಂಥ ಆಹಾರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಯಾವುದೇ ಆಗಲಿ ಇದ್ದಿಲು ಕೋಲ್ ಏನಂತೀವಿ ಅದು ಬರ್ನ್ ಆದಾಗ ತುಂಬ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ಬೆಂದಿರೋಂಥ ಊಟ ನಾವು ತಿಂದರೆ ನಮಗೆ ಆರೋಗ್ಯ ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನಿಲ್ಲಿ ಹೆಂಚು ಮೇಲೇ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಇದನ್ನು ಆವಾಗವಾಗ ತಿರುಗಿಸ್ಕೋಬೇಕಾಗುತ್ತೆ. ತವಾ ಫ್ರೈ ಥರ ಮಾಡಿಕೊಂಡ್ರೆ ನಮಗೆ ಇದೇ ಒಳ್ಳೆ ಫ್ಲೇವರ್ ಸಿಗುತ್ತೆ. ನಾನಿಲ್ಲಿ ಮೇಲೆ ಇನ್ನು ಸ್ವಲ್ಪ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಡೈರೆಕ್ಟ್ ಗ್ರಿಲ್ ಥರ ಬರುತ್ತೆ, ಅದೂ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಬೇಯಿಸಿರೋಂಥ ಆಹಾರ ತಿಂದರೆ ಮೈಗೆ ಒಳ್ಳೆಯದಲ್ಲ. ನೋಡಿ ಈ ಥರ ಹೆಂಚು ಮೇಲೆ ಮಾಡಿಕೊಂಡ್ರೆ ಸಾಕು, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟಲ್ಲೂ ಏನು ಡಿಫ್ರೆನ್ಸ್ ಇರೋಲ್ಲ ನಿಮಗೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತಿದೆ ನೋಡಿ. ಸೊ ನಿಮ್ಮ ಗ್ರಿಲ್ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಪನ್ನೀರ್ ಟಿಕ್ಕಾ ನೋಡಿ ರೆಡಿಯಾಗಿ ಈ ಥರ ಎಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಡಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೋಮ್ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಸೂನ್.